ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಸೋಮವಾರ ಒಂದು ಭಾರಿ ಬೆಳವಣಿಗೆ ನಡೆದಿದೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಯಾಲಯ ಚೇತರಿಸಿಕೊಳ್ಳಲಾಗದ ಬಿಗ್ ಶಾಕ್ ನೀಡಿದೆ. ಓರ್ವ ಪ್ರಭಾವಿ ಶಾಸಕರ ಶಾಸಕತ್ವವನ್ನೇ ಹೈಕೋರ್ಟ್ ಈಗ ಅಸಿಂಧುಗೊಳಿಸಿ ಆದೇಶ ಹೊರಡಿಸಿದೆ. 100 ಕೋಟಿ ರೂಪಾಯಿ ಒಡೆಯ 3 ಬಾರಿ ಸತತವಾಗಿ ಗೆದ್ದಿದ್ದ ಈ ನಾಯಕನಿಗೆ ಈಗ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ಆ ಶಾಸಕ ಯಾರು? ಕೋರ್ಟ್ ಇಂಥ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ಯಾಕೆ? ಶಾಸಕತ್ವ ರದ್ದಾದ್ರೆ ಮುಂದೆ ಬಾಗೇಪಲ್ಲಿಯಲ್ಲಿ ಚುನಾವಣೆ ನಡೆಯುತ್ತಾ? ಇತ್ತೀಚೆಗೆ ಶಾಸಕರ ಮೇಲೆ ನಡೆದಿದ್ದ ಇಡಿ ದಾಳಿಗೂ ಇದಕ್ಕೂ ಸಂಬಂಧ ಇದೆಯಾ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಹೈಕೋರ್ಟ್ನಲ್ಲಿ ಭಾರೀ ಹಿನ್ನಡೆಯಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರು ಗೆದ್ದಿರೋದು ಅಸಿಂಧು ಅಥವಾ ನಲ್ ಅಂಡ್ ವಾಯ್ಡ್ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿ MGS ಕಮಲ್ ಅವರಿದ್ದ ಪೀಠ ಈ ಆದೇಶವನ್ನು ಹೊರಡಿಸಿದ್ದು, ಚುನಾವಣಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ತೀರ್ಪಿನ ಪ್ರತಿಯನ್ನ ಈಗಾಗಲೇ ಚುನಾವಣಾ ಆಯೋಗ ಮತ್ತು ವಿಧಾನಸಭೆ ಕಾರ್ಯದರ್ಶಿಗೆ ರವಾನಿಸುವಂತೆ ಸೂಚಿಸಲಾಗಿದೆ. ಅಷ್ಟಕ್ಕೂ ಶಾಸಕ ಸುಬ್ಬಾರೆಡ್ಡಿ ಮಾಡಿದ್ದ ತಪ್ಪೇನು? ಈ ಪ್ರಕರಣ ಶುರುವಾಗಿದ್ದು 2023ರ ಜೂನ್ ತಿಂಗಳಲ್ಲಿ. ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾಗಿದ್ದ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರು ಸುಬ್ಬಾರೆಡ್ಡಿ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ರು. ಮುನಿರಾಜು ಅವರ ಪ್ರಮುಖ ಆರೋಪಗಳಂದ್ರೆ, 1. ಆಸ್ತಿ ವಿವರ ಮುಚ್ಚಿಟ್ಟಿದ್ದು. ಸುಬ್ಬಾರೆಡ್ಡಿ ಅವರು ನಾಮಪತ್ರ ಸಲ್ಲಿಸುವಾಗ ತಮ್ಮ ಮತ್ತು ಕುಟುಂಬದ ಹೆಸರಿನಲ್ಲಿರುವ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯ ವಿವರಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ದೂರಿದ್ರು. 2ನೇಯದ್ದು ತೆರಿಗೆ ಬಾಕಿ. ಆಸ್ತಿಗಳ ಮೇಲಿನ ತೆರಿಗೆ ಪಾವತಿ ಬಾಕಿ ಇರುವ ಬಗ್ಗೆಯೂ ಸರಿಯಾದ ಮಾಹಿತಿ ನೀಡಿಲ್ಲ ಅಂತ ಆಕ್ಷೇಪಿಸಿದ್ದು. 3ನೇಯದ್ದು ನಿಯಮಗಳ ಉಲ್ಲಂಘನೆ. ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸೋ ಮೂಲಕ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಸುಬ್ಬಾರೆಡ್ಡಿ ಉಲ್ಲಂಘಿಸಿದ್ದಾರೆ ಅಂತ ಮುನಿರಾಜು ತಕರಾರು ಎತ್ತಿದ್ರು. ಈ ಎಲ್ಲ ಅಂಶಗಳನ್ನ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸುಬ್ಬಾರೆಡ್ಡಿಯವರ ಆಯ್ಕೆ ಕ್ರಮಬದ್ಧವಾಗಿಲ್ಲ ಅಂತ ತೀರ್ಪು ನೀಡಿದೆ. ಬಿಜೆಪಿ ಅಭ್ಯರ್ಥಿ ಮುನಿರಾಜುಗೆ ಸಿಕ್ಕಿತ ಗೆಲುವು. ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅಂತ ಘೋಷಣೆಯಾಗ್ತಿದ್ದಂತೆ ಅರ್ಜಿದಾರ ಮುನಿರಾಜು ಅವರು ನನ್ನನ್ನು ವಿಜಯಿ ಅಭ್ಯರ್ಥಿಯಂತ ಘೋಷಿಸಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ರು. ಆದರೆ ನ್ಯಾಯಾಲಯ ಇದನ್ನ ನಿರಾಕರಿಸಿದೆ. ಅಂದ್ರೆ ಸುಬ್ಬಾರೆಡ್ಡಿ ಶಾಸಕತ್ವ ರದ್ದಾಗಿದೆಯಷ್ಟೇ. ಮುನಿರಾಜು ಅವರನ್ನ ಶಾಸಕ ಅಂತ ಕೋರ್ಟ್ ಒಪ್ಪಿಕೊಂಡಿಲ್ಲ. ಸುಬ್ಬಾರೆಡ್ಡಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಗುತ್ತಾ ರಿಲೀಫ್? ಈಗ ಸುಬ್ಬಾರೆಡ್ಡಿ ಅವರ ಮುಂದಿರೋದು ಸುಪ್ರೀಂ ಕೋರ್ಟ್ ಹಾದಿ ಮಾತ್ರ. ಹೈಕೋರ್ಟ್ ತೀರ್ಪಿಗೆ 1 ತಿಂಗಳು ತಡೆ ನೀಡಬೇಕು ಅಂತ ಶಾಸಕರ ಪರ ವಕೀಲರು ಮಾಡಿದ ಮನವಿಯನ್ನ ಕೋರ್ಟ್ ನಿರಾಕರಿಸಿದೆ. ಆದರೆ ಮೇಲ್ಮನವಿ ಸಲ್ಲಿಸುವವರೆಗೆ ಒಂದು ಸಣ್ಣ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದ್ದು ಸುಬ್ಬಾರೆಡ್ಡಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಒಂದು ವೇಳೆ 6 ತಿಂಗಳೊಳಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡದಿದ್ರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮತ್ತೆ ಬೈ ಎಲೆಕ್ಷನ್ ಅಂದ್ರೆ ಉಪಚುನಾವಣೆ ನಡೆಯೋದು ಗ್ಯಾರಂಟಿ. ಯಾರು ಈ ಎಸ್.ಎನ್. ಸುಬ್ಬಾರೆಡ್ಡಿ? ಎಷ್ಟಿದೆ ಇವರ ಆಸ್ತಿ? ಉದ್ಯಮಿಯಾಗಿರುವ ಸುಬ್ಬಾರೆಡ್ಡಿ ಅವರ ಆಸ್ತಿ ವಿವರ ಕೇಳಿದ್ರೆ ನೀವು ದಂಗಾಗ್ತೀರಾ. SSLC ವರೆಗೆ ಓದಿರುವ ಸುಬ್ಬಾರೆಡ್ಡಿ ಅವರು 2013ರಲ್ಲಿ 86 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ರು. 2018ರಲ್ಲಿ ಅದು 157 ಕೋಟಿ ರೂಪಾಯಿಗೆ ಜಿಗಿದಿತ್ತು. ಇನ್ನು 2023ರ ಚುನಾವಣೆ ವೇಳೆಗೆ ಬರೋಬ್ಬರಿ 313 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ರು. ಇದರಲ್ಲಿ 16 ಎಕರೆ ಜಮೀನು, 13 ವಾಣಿಜ್ಯ ಸಂಕಿರಣಗಳು, 2 ಮನೆಗಳು, 16 ಕೋಟಿ ರೂಪಾಯಿ ಹೂಡಿಕೆಗಳು ಸೇರಿದ್ವು. ಅಲ್ಲದೆ 70 ಕೋಟಿ ರೂಪಾಯಿ ಸಾಲ ಇರೋದಾಗಿಯೂ ಕಾಂಗ್ರೆಸ್ ಶಾಸಕರು ಹೇಳಿಕೊಂಡಿದ್ರು. ಕಳೆದ ವರ್ಷದ ಜುಲೈನಲ್ಲಿ ಇವರ ಮನೆ ಮತ್ತು ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಕೂಡ ನಡೆಸಿತ್ತು. ವಿದೇಶಿ ಬ್ಯಾಂಕ್ಗಳಲ್ಲಿ ಅಕ್ರಮ ಖಾತೆ, ಹಾಂಗ್ಕಾಂಗ್, ಮಲೇಷ್ಯಾ ಮತ್ತು ಜರ್ಮನಿಗಳಲ್ಲಿ ಬೇನಾಮಿ ಆಸ್ತಿ ಹೊಂದಿರುವ ಗಂಭೀರ ಆರೋಪಗಳು ಇವರ ಮೇಲಿವೆ. ನನ್ನ ಮೇಲಿನ ಆರೋಪ ಸಾಬೀತಾದ್ರೆ ನಾನು ನನ್ನ ಆಸ್ತಿಯನ್ನ ಸರ್ಕಾರಕ್ಕೆ ದಾನ ಮಾಡ್ತೀನಿ ಅಂತ ಸುಬ್ಬಾರೆಡ್ಡಿ ಸವಾಲು ಕೂಡ ಹಾಕಿದ್ರು. ಸಾಲು ಸಾಲು ಪ್ರಕರಣ. ಯಾವೆಲ್ಲ ಶಾಸಕರ ಮುಂದಿದೆ ಸಂಕಷ್ಟ? ಇದೇ ರೀತಿ ಮತ ಎಣಿಕೆ ಅಕ್ರಮ ಸಂಬಂಧ
ಬೆಂಗಳೂರಿನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ವಿರುದ್ಧ ಸೌಮ್ಯ ರೆಡ್ಡಿ ಸಲ್ಲಿಸಿರುವ ಅರ್ಜಿ ಕೂಡ ನ್ಯಾಯಾಲಯದಲ್ಲಿದೆ. ಮಾರ್ಚ್ 2ರಿಂದ ಇದರ ವಿಚಾರಣೆ ನಡೆಯಲಿದೆ. ಇನ್ನು ಮಾಲೂರು ಶಾಸಕ ನಂಜೇಗೌಡ ಅವರ ಶಾಸಕತ್ವವನ್ನು ಈ ಹಿಂದೆ ಹೈಕೋರ್ಟ್ ರದ್ದುಗೊಳಿಸಿತ್ತು. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಮರು ಎಣಿಕೆಯಲ್ಲೂ ನಂಜೇಗೌಡರೇ ಗೆದ್ದಿರೋದು ಸಾಬೀತಾಗಿದೆ. ಒಟ್ಟಿನಲ್ಲಿ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಈಗ ಅಕ್ಷರಶಃ ಅಗ್ನಿ ಪರೀಕ್ಷೆ ಎದುರಾಗಿದೆ. ಸುಪ್ರೀಂ ಕೋರ್ಟ್ ಸುಬ್ಬಾರೆಡ್ಡಿ ಕೈ ಹಿಡಿಯುತ್ತಾ ಅಥವಾ ಬಾಗೇಪಲ್ಲಿಯ ಜನ ಮತ್ತೆ ಚುನಾವಣೆಗೆ ರೆಡಿ ಆಗಬೇಕಾ? ಕಾದು ನೋಡಬೇಕು. ಸ್ನೇಹಿತರೆ, ರಾಜಕಾರಣಿಗಳು ಚುನಾವಣೆಯ ವೇಳೆ ತಮ್ಮ ಆಸ್ತಿ ವಿವರ ಮುಚ್ಚಿಡೋದು ಸರಿಯಾ? ಕೋರ್ಟ್ ನೀಡಿರುವ ಈ ತೀರ್ಪಿನ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.